ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ, ಆರಾಮಿದ್ದೀರಾ ಅಂತ ಅನ್ಕೋತೀನಿ. ಸೊ ನಿಮಗೊಂದಿಷ್ಟು ನಾನು ಟಿಪ್ಸನ್ನು ಕೊಡ್ತೀನಿ ಇವತ್ತು. ನೀವು ಏನಾರ ಮನಿ ಪ್ಲ್ಯಾಂಟ್ ಗ್ರೋ ಮಾಡಬೇಕು ಅಂತ ನನಗಿದ್ರೆ ಈ ಟಿಪ್ಸನ್ನು ನಿಜವಾಗೂ ಫಾಲೋ ಮಾಡ್ಕೊರಿ. ಯಾಕಂದರೆ ಮನಿ ಪ್ಲ್ಯಾಂಟ್ಸ್ ಅನ್ನೋದು ಎಲ್ಲರೂ ಗ್ರೋ ಮಾಡ್ತೀವಿ, ಆದರೆ ಕೆಲವೊಬ್ರು ನಾನು ಎಷ್ಟೇ ಗ್ರೋ ಮಾಡಿದ್ರು ನನ್ನ ಹತ್ರ ಬೆಳೆಯಲ್ಲ, ನಾನು ಎಷ್ಟೇ ಚೆನ್ನಾಗಿ ಬೆಳೆದ್ರೂ ಕೂಡ ನಮ್ಮ ಮನೆಗೆ ಅಭಿವೃದ್ಧಿ ಆಗ್ತಾಯಿಲ್ಲ. ಯಾಕಂದರೆ ವಾಸ್ತು ಪ್ರಕಾರ ಮನಿ ಪ್ಲ್ಯಾಂಟ್ ಅನ್ನೋದು ನಮ್ಮ ಅಭಿವೃದ್ಧಿಯನ್ನು ತೋರಿಸ್ತದ ಅಂಥೇಳಿ ನಿಮ್ಗೆಲ್ರಿಗೂ ಗೊತ್ತದ. ಆಲ್ರೆಡಿ ಎಲ್ರಿಗೂ ಇದ್ರ ಬಗ್ಗೆ ಮಾಹಿತಿ ಇದ್ದೇ ಇರ್ತದೆ. ಸೊ ಅದು ಯಾವ ರೀತಿ ಆಗ್ತದ ಮತ್ತು ಯಾವ ಗಿಡವನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ರೀತಿಯಾದಂಥ ಗಿಡ ನಮಗೆ ಅಭಿವೃದ್ಧಿ ಅಂತ ಅಂದ್ಕೊಡ್ತದೆ, ನಾವು ಯಾವ ದಿನ ಗ್ರೋ ಮಾಡಬೇಕು, ಎಂಥದ್ದು ಗ್ರೋ ಮಾಡಬೇಕು, ಆಮೇಲೆ ಎಲ್ಲ ಮನಿ ಪ್ಲ್ಯಾಂಟ್ ಗ್ರೋ ಮಾಡಬೇಕಾ ಅಥವಾ ಕೆಲವೊಂದು ವೆರೈಟಿ ಅಷ್ಟೇ ಆ ಒಂದು ಸೂಚನೆಯನ್ನು ಕೊಡ್ತದೆ ಅಂತ ನಿಮ್ಗೆ ತೋರಿಸ್ತೀನಿ. ಯಾಕಂದರೆ ಭಾಳಷ್ಟು ಮನಿ ಪ್ಲ್ಯಾಂಟ್ಸ್ ಇದಾವೆ ಇವತ್ತು. ಪೋತಸ್ ಅಂತ ಹೊಡೆದ್ರೆ ನೀವು ಸಾಕಷ್ಟು ಮನಿ ಪ್ಲ್ಯಾಂಟ್ಸ್ ನಿಮ್ಗೆ ತೋರಿಸ್ತದೆ. ಎಲ್ಲೇ ನೀವು ಒಂದು ಸೋಷಿಯಲ್ ಮೀಡಿಯಲ್ಲಿ ಸರ್ಚ್ ಮಾಡಿದ್ರು ಕೂಡ ಭಾಳಷ್ಟು ವೆರೈಟಿ ತೋರಿಸ್ತದೆ ನೀವು ಗೂಗಲಲ್ಲೆಲ್ಲ ಹೋದರೆ. ನಿಜವಾಗೂ ವಾಸ್ತು ಪ್ರಕಾರ ಮನಿ ಪ್ಲ್ಯಾಂಟ್ ನೀವೇನಾರು ಬೆಳೆಸಬೇಕು ನಮ್ಮ ಮನೆಯಲ್ಲಿ, ಅದು ನಮ್ಮ ಮನೆಗೆ ಇರಬೇಕು, ನಮಗೂ ಅಭಿವೃದ್ಧಿ ಆಗಬೇಕು, ನಾವು ಶ್ರೀಮಂತರಾಗಬೇಕು ಅನ್ನೋದಿದ್ದರೆ ನೀವು ಇದನ್ನು ಖಂಡಿತವಾಗಿ ಫಾಲೋ ಮಾಡಿರಿ. ಯಾವ ರೀತಿ ಅಂದರೆ ಎಲ್ಲ ಮನಿ ಪ್ಲ್ಯಾಂಟ್ ಗಿಡಗಳು ಕೂಡ ನಮಗೆ ವಾಸ್ತು ಪ್ರಕಾರವು ಕೆಲವೊಂದನ್ನು ನಾವು ಒಳ್ಳೇದಂತ ಹೇಳ್ತೀನಿ, ಕೆಲವೊಂದನ್ನು ನಾವು ಮನಿ ಪ್ಲ್ಯಾಂಟ್ ಗಿಡ ಎಲ್ಲನೂ ಒಳ್ಳೇದು, ಆದರೆ ಕೆಲವೊಂದನ್ನು ನಮ್ಮ ಏಳಿಗೆಯನ್ನು ಸೂಚಿಸ್ತವೆ, ಎಲ್ಲನೂ ಸೂಚಿಸೋಂಗಿಲ್ಲ. ಅದರಲ್ಲಿ ಯಾವುದು ಅಂದರೆ ಫಸ್ಟ್ ಆ ಮನಿ ಪ್ಲ್ಯಾಂಟ್ ಯಾವುದು ಅನ್ನೋದ್ರೆ ಚೆನ್ನಾಗಿ ನೋಡ್ಕೋರಿ ನೀವು. ಆ ಮನಿ ಪ್ಲ್ಯಾಂಟ್ ಅನ್ನೋದು ಎಲೆಯ ಆಕಾರ ಮತ್ತು ಬಣ್ಣ. ಯಾವಾಗೂ ಮನಿ ಪ್ಲ್ಯಾಂಟಲ್ಲಿ ಹಳದಿ ಬಣ್ಣದ ಒಂದು ಲೈನ್ ಇರಬೇಕು. ಆ ಹಳದಿ ಬಣ್ಣ ಏನು ಸೂಚಿಸ್ತದೆ ಅಂದರೆ ಅದು ರಾಹು, ಆಮೇಲೆ ರಾಹುವಿನ ಬಣ್ಣ, ಆಮೇಲೆ ನಿಮಗೆ ಅಭಿವೃದ್ಧಿಯನ್ನು ಅದು ತೋರಿಸ್ತದೆ. ಯಾವ ರೀತಿ ಅಂದರೆ ನೋಡಿರಿ, ಯಾವುದೇ ಹೂವುಗಳಾಗಲಿ, ನೀವು ತರಕಾರಿಯ ಎಲ್ಲ ಹೂಗಳು ನೋಡಿರಿ, ಅವು ಹಳದಿ ಬಣ್ಣದೇ ಜಾಸ್ತಿ ಇರ್ತವೆ. ತರಕಾರಿ ಹೂಗಳು ನೋಡಿರಿ ಹಳದಿ ಬಣ್ಣದಲ್ಲಿ ಇರ್ತವೆ, ಇಲ್ಲಾಂದರೆ ಗುಲಾಬಿ ಬಣ್ಣದಲ್ಲಿ ಇರ್ತವೆ. ಹಳದಿ ಬಣ್ಣದ ಹೂಗಳು ಭಾಳ ಆಕರ್ಷಣೆಯನ್ನು ಮಾಡ್ತವೆ. ಹಳದಿ ಬಣ್ಣ ಹೂವು ಒಂದು ಆಕರ್ಷಣೆಯ ಸಂಕೇತ. ಈ ದುಂಬಿಗಳು ಆಕರ್ಷಣೆ ಆಗೋದು ಕೂಡ ಹಳದಿ ಬಣ್ಣಕ್ಕೆ. ಸೊ ಎಲೆಯಲ್ಲಿ ಹಳದಿ ಬಣ್ಣದ ಒಂದು ಲೈನ್ ಇರಬೇಕು. ಆ ಥರದ ಒಂದು ಮನಿ ಪ್ಲ್ಯಾಂಟನ್ನು ನೀವು ಆಯ್ಕೆ ಮಾಡಬೇಕು ಫಸ್ಟು. ಆಮೇಲೆ ಇನ್ನೊಂದು ಎರಡನೇದೇನೆಂದರೆ ಮನಿ ಪ್ಲ್ಯಾಂಟನ್ನು ದುಡ್ಡು ಕೊಟ್ಟು ಖರೀದಿ ಮಾಡಬಾರ್ದು ಅಂತ ಹೇಳ್ತಾರೆ. ಹೌದು, ಮಾಡಬೇಡಿ. ಹಾಗಂತೇಳಿ ಕೆಲವೊಬ್ರು ಹೇಳ್ತಾರೆ ಮನಿ ಪ್ಲ್ಯಾಂಟನ್ನು ಕಳ್ಳತನದಿಂದ ತರಬೇಕು, ಬೇರೆಯವ್ರ ಮನೆಯಿಂದ ಕತ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ಮನಿ ಪ್ಲ್ಯಾಂಟನ್ನು ನೀವು ಯಾರ ಹತ್ರನಾರು ಕೇಳಿಸ್ಕೊಂಬರ್ರಿ, ದುಡ್ಡು ಕೊಟ್ಟು ತರಬಾರ್ದ, ಬೇಡ. ನಿಮಗೆ ಬೇರೆಯವ್ರು ಯಾರಾದರೂ ಗಿಫ್ಟ್ ಕೊಟ್ಟರೆ ಭಾರಿ ಒಳ್ಳೆಯದು. ನೀವು ಬೇರೆಯವ್ರ ಹತ್ರ ಹೋದಾಗ ಒಂದಿಷ್ಟು ಮನಿ ಪ್ಲ್ಯಾಂಟ್ ಬೇಕಿತ್ತು ಅಂತ ಕೇಳಿಸ್ಕೊಂಬರ್ರಿ, ಅದು ಕೂಡ ಒಳ್ಳೆಯದು. ಆದರೆ ಕದ್ದು ನೀವು ತಂದರೆ ಅಂತಂದರೆ ನೋಡಿರಿ, ಕದ್ದು ತಂದ್ವಿ ಅಂತಂದರೆ ನಮ್ಮ ಮನೆಯಿಂದ ಏನಾದರೂ ಒಂದು ವಸ್ತು ಹೋಗ್ಯದಂದರೆ ನಾವು ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ, ಯಾರು ಬಂದಿದ್ರೇನೋ, ಯಾರು ಕಟ್ಕೊಂಡು ಹೋದ್ರೇನೋ, ಇಲ್ಲಿಂದ ಕಟ್ ಮಾಡ್ಯಾರ, ಮುರ್ದಾರ, ಅದು ಗೊತ್ತಾಗೇ ಆಗುತ್ತೆ ಎಲ್ಲರಿಗೂ. ಸೊ ಆವಾಗ ಅವರು ಒಂದಿಷ್ಟು ಶಾಪವನ್ನು ಹಾಕ್ತಾರೆ, ಅಂದರೆ ಬೈತಾರೆ. ನಿಮ್ಮನ್ನು ಬೈದಾಗ ಅದು ನಮ್ಗೆ ಒಳ್ಳೇದಾಗಲ್ಲ. ಹಾಗಾಗಿ ಯಾರೇ ಆಗಲಿ ಮನಿ ಪ್ಲ್ಯಾಂಟ್ ಗಿಡ ನಿಮಗೆ ಬೇಕಿತ್ತು ಅಂದರೆ ಕೇಳಿಸ್ಕೊಂಬರೋದು ಒಳ್ಳೆಯದು. ಆಮೇಲೆ ಎಂತಲೋ ಕೇಳಿಸ್ಕೊಂಬರ್ಬೇಕು. ನಾವು ಯಾರು ನಮಗೆ ಗಿಫ್ಟ್ ಕೊಡಬೇಕು ಅಂದರೆ ನಮ್ಮ ಹಿತೈಷಿಗಳು ನಮಗೆ ಗಿಫ್ಟನ್ನು ಕೊಡಬೇಕು. ಆಮೇಲೆ ಹಿತೈಷಿಗಳು ಅಂದರೆ ನಮ್ಮನ್ನು ಒಳ್ಳೆ ಬಯಸೋವಂಥವ್ರು, ಕೆಟ್ಟದ್ದು ಬಯಸೋವಂಥವ್ರು ಯಾರು ನಮಗೇನು ಕೊಡೋಂಗೂ ಇಲ್ಲ ಬಿಡ್ರಿ, ಕೊಡಬೇಕು. ಇನ್ನೊಂದು ನಾವು ಎಲ್ಲರೂ ಹೋದಾಗ ತರಬೇಕು ಅಂದರೆ ಎಂಥ ಮನೆಯಿಂದ ತರಬೇಕು ಅಂತಂದರೆ ಆ ಮನೆಯಲ್ಲಿ ಸಮೃದ್ಧಿಯಾಗಿ ಅವ್ರು ಬೆಳೆದಿರಬೇಕು. ಎಲ್ಲ ರೀತಿಯಾದಂಥ ಒಳ್ಳೆ ಅಂದರೆ ಒಳ್ಳೆ ಮನಸ್ಸು ಇದ್ದಂಥವ್ರು, ಒಳ್ಳೆ ಐಶ್ವರ್ಯ ಇದ್ದಂಥವ್ರು, ಸಕಲ ಎಲ್ಲ ಅನುಭವಗಳನ್ನ ಅನುಭವಿಸ್ತಾ ಇರ್ತಕ್ಕಂಥವ್ರದ್ದು ಮನೆಯಲ್ಲಿ ನೀವು ತಂದರೆ ಅಂದರೆ ಕೂಡ ಅದೇ ನಿಮ್ಮ ಮನೆಯಲ್ಲಿ ಬಂದಾಗ ಅದು ನಿಮ್ಗೆ ಕಂಟಿನ್ಯೂ ಆಗಿ ಆಗುತ್ತಾ. ಇಂಥ ಮನೆಯಿಂದ ನೀವು ಆಯ್ಕೆ ಮಾಡ್ಕೊಂಬರ್ರಿ. ಅಂದರೆ ಶ್ರೀಮಂತರ ಮನೆ ಅಂತಲೇ ತಿಳ್ಕೋರಿ, ಅಥವಾ ಅಭಿವೃದ್ಧಿ ಹೊಂದಿದವರ ಮನೆ ಅಂತಲೇ ನೀವು ತಿಳ್ಕೋರಿ. ಈಗ ಅವ್ರ ಮನೆಯಲ್ಲೇ ಸಿಕ್ಕಾಪಟ್ಟೆ ಸಾಲಗಳಿರ್ತವೆ, ಅಥವಾ ಅವ್ರ ಮನೆಯಲ್ಲೇ ಜಂಜಾಟಗಳಿರ್ತವೆ, ಇಲ್ಲ ಅವ್ರ ಮನೆಯಲ್ಲೇ ಕೆಟ್ಟ ಕಿರಿಕಿರಿಗಳಿರ್ತವೆ. ಇಂಥವೆಲ್ಲ ಇದ್ದಾಗ ಒಂದು ಸ್ವಲ್ಪ ಅವಾಯ್ಡ್ ಮಾಡಿರಿ ಅಲ್ಲಿ ಥರದ್ದು. ಇನ್ನು ನೆಕ್ಸ್ಟ್ ಬಂದರೆ ತರ್ತೀವಿ. ಯಾವ ದಿನ ತರಬೇಕು ಅಂತಂದರೆ ಬುಧವಾರ ದಿನ ತೊಗೊಂಡು ಬರ್ರಿ. ಯಾಕಂದರೆ ಯಾವುದೇ ಗಿಡ ಆಗಲಿ ನಾವು ಈ ಥರ ವಾರಗಳಲ್ಲಿ ಕೀಳೋದು ಒಳ್ಳೇದು ಅಲ್ಲ ಅದು. ಹಾಗಾಗಿ ನೀವು ಬುಧವಾರ ದಿನ ತೊಗೊಂಡು ಬಂದರೆ ಒಳ್ಳೆಯದು. ವಿಘ್ನೇಶ್ವರನ ದಿನ ಆದ್ದರಿಂದ ನಮಗೇನೇ ವಿಘ್ನಗಳಿದ್ರು ದೂರ ಮಾಡಿ ನಾವು ಆ ಗಿಡವನ್ನು ಮನೆಗೆ ತರಬಹುದು. ಇನ್ನು ತಂದ ತಕ್ಷಣ ಏನು ಮಾಡಬೇಕು ಅಂತಂದರೆ, ಈಗ ಯಾವುದೇ ಒಂದು ಗಿಡ ತೊಗೊಂಡು ಬರೀ ನೀವು ಕಟಿಂಗ್ ತಂದಿರ್ತೀರ ಅಂತ ತಿಳ್ಕೊಡ್ರಿ. ಎಸ್ಪೆಷಲಿ ಮನಿ ಪ್ಲ್ಯಾಂಟ್ ಕಟಿಂಗ್ ತಂದಾಗ ನಾವು ಮನಿ ಪ್ಲ್ಯಾಂಟ್ ಗಿಡವನ್ನು ನಟ್ಟಾಗ ಮರುದಿನ ಅನ್ನಷ್ಟಿಗೆ ಒಂದು ಸ್ವಲ್ಪ ಎಲೆಗಳೆಲ್ಲ ಬಾಡಿ ಬೀಳ್ತವೆ. ಅಬ್ಸರ್ವ್ ಮಾಡಿರಿ, ನೀವು ಹಾಕಿದ್ದೆ ಆದರೆ ನಿಮ್ಗೆ ಗೊತ್ತಿರ್ತದೆ. ಆ ಥರ ಬೀಳಬಾರ್ದು ಅಂದರೆ ನೀವೇನು ಮಾಡಬೇಕು, ತಂದ ತಕ್ಷಣ ಆ ಕಟಿಂಗ್ಸು 2, 3, 1 ಎಂಥದೋ ಒಂದು ಕಟಿಂಗ್ಸ್ ತರ್ತೀರ. ನೀವು 2 ತರ್ತಿರೋ, 3 ತರ್ತಿರೋ, ಒಂದು ಕಡ್ಡಿ ತರ್ತಿರಲ್ಲ. ತಂದಾಗ ಒಂದಿಷ್ಟು ಬೇರಿರೋದನ್ನು ನೋಡಿ ತೊಗೊಂಬರ್ರಿ. ಬೇರಿಲ್ಲಾಂದ್ರೂ ಪರವಾಗಿಲ್ಲ. ನೀವು ತಂದ ತಕ್ಷಣ ಅದನ್ನು ಏನು ಮಾಡಬೇಕು ಅಂದರೆ ಒಂದು ಗಾಜಿನ
ಬಟ್ಲನ್ನು, ಗ್ಲಾಸು, ಇನ್ನೊಂದು ಒಟ್ಟ ಗಾಜಿನ ಒಂದು ಬಾಟಲು ಏನೋ ಒಂದು ತೊಗೊಂಡು ಅದರಲ್ಲಿ ನೀರು ತುಂಬಿ ಆ ನೀರಲ್ಲಿ ಆ ಮನಿ ಪ್ಲ್ಯಾಂಟನ್ನು ಇಡಬೇಕು. ತಂದ ತಕ್ಷಣ ಇಡಬೇಕು. ನೀವು ಇದನ್ನು ಮಾಡಬೇಕು ಫಸ್ಟು. ಆಮೇಲೆ ನೀವು ಡೈರೆಕ್ಟ್ ಮಣ್ಣಿಗೆ ಹಾಕೋಂಗಿದ್ರೆ ಅದು ಬಾಡುತ್ತಾ, ಸೊ ಬಾಡೋದು ಒಳ್ಳೆ ಸೂಚನೆ ಅಲ್ಲ. ಹಾಗಾಗಿ ನೀವು ನೀರಲ್ಲಿಟ್ಟಾಗ ಒಳ್ಳೆ ಬೇರು ಬರ್ತವೆ. ಬೇರು ಬಂದು ಆ ಗಿಡ ಯಾವಾಗೂ ಹಸಿರಾಗಿರುತ್ತೆ, ಅಂದರೆ ಬಾಡೋಂಗಿಲ್ಲ, ಅದು ಚೆನ್ನಾಗಿರುತ್ತೆ. ಅದು ಆ ಒಂದು ಸ್ವಲ್ಪ ದಿನದ ನಂತರ ಬೇರು ಬರ್ತವೆ. ಬೇರು ಬಂದ ನಂತರ ನೀವು ಬೇಕಾದ್ರೆ ಮಣ್ಣಿನಲ್ಲಿ ಹಾಕೋಬೋದು. ಇನ್ನು ಮನಿ ಪ್ಲ್ಯಾಂಟಲ್ಲಿ ಸಾಕಷ್ಟು ವೆರೈಟಿ ಇದಾವೆ ಅಂತ ಹೇಳಿದೆ. ನೀವು ಯೆಲ್ಲೋ ಕಲರ್ ಇರೋವಂಥದ್ದನ್ನೇ ತೊಗೊಂಡ್ರೆ ಅದು ಒಂದು ನಮಗೆ ಅಭಿವೃದ್ಧಿಯನ್ನು ಸೂಚಿಸ್ತದೆ. ಹೌದಾ? ತಂದಾಗ ಈ ಮಣ್ಣಲ್ಲಿ ಯಾವತ್ತು ಹಾಕಬೇಕು? ನೀವು ತಂದ್ವಿ, ನೀರಲ್ಲಿ ಇಟ್ವಿ, ಎಲ್ಲ ಆಯಿತು. ಮಣ್ಣಲ್ಲಿ ಯಾವಾಗ ಹಾಕಬೇಕು ಅಂತಂದರೆ ಅದನ್ನು ಶುಕ್ರವಾರ ದಿವಸ ಶುಕ್ರವಾರ ದಿವಸ ನಡಬೇಕಾದ್ರೆ ನೀವು ಪಾಟನ್ನು, ಅಂದರೆ ಈ ಒಂದು ಪಾಟನ್ನು ಏನಾದರೂ ತೊಗೊಂಡ್ರೆ ಒಂದು ಒಳ್ಳೆ ಹೊಸ ಪಾಟಲ್ಲಿ ನಡಿ. ನಿಮ್ಮ ಮನೆ ಅಭಿವೃದ್ಧಿಗೋಸ್ಕರ ತರ್ತಿದ್ರಿ, ನಿಮ್ಮ ಐಶ್ವರ್ಯ ಬೇಕು ಅಂತ ತರ್ತಿದ್ರಿ, ನೀವು ಒಳ್ಳೇದಾಗಲಿ ಅಂತ ಬಯಸ್ತಿದ್ರಿ ಅಂದರೆ ನೀವು ಒಂದು ಒಳ್ಳೆ ಹೊಸ ಪಾಟಲ್ಲಿ ನಡಿ. ಹೌದಾ? ನಾನು ಎಷ್ಟೊಂದು ಗಿಡಗಳನ್ನು ಗ್ರೋ ಮಾಡಿದ್ದೀನಿ. ನನ್ನ ಹತ್ರ ಮನಿ ಪ್ಲ್ಯಾಂಟ್ಸ್ ಸಾಕಷ್ಟು ವೆರೈಟಿ ಇದ್ದಾವೆ. ಸಾಕಷ್ಟು ಇದರಲ್ಲೂ ಕೂಡ ಹಚ್ಚಿ, ನಾನು ಬಾಟ್ಲಿಗಳೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹಚ್ಚಿ. ಆದರೆ ಫಸ್ಟ್ ಹಚ್ಚಬೇಕಾದ್ರೆ ಈ ಒಂದು ಹೊಸ ಪಾಟಲ್ಲಿನೇ ಹಚ್ಚಿ. ಹಳೆ ಪಾಟ್ ಬೇಡ, ಯಾವುದೋ ವೇಸ್ಟ್ ಆಗಿರೋಂಥ ಸಾಮಾನುಗಳು ಬೇಡ. ಈ ಥರ ಒಳ್ಳೆಯ ಒಂದು ಹೊಸ ಪಾಟನ್ನು ತಂದು ನೀವು ನೆಡಿ. ಇನ್ನು ನಿಮಗೆ ಇವೆಲ್ಲವೂ ಆದಮೇಲೆ ಮನಿ ಪ್ಲ್ಯಾಂಟ್ ಚೆನ್ನಾಗಿ ಬೆಳೀತಾ ಇದೆ ಅಂತಂದರೆ ಅದಕ್ಕೆ ಚೆನ್ನಾಗಿ ಕೇರ್ ಮಾಡಿರಿ. ಆಮೇಲೆ ಅದನ್ನು ಯಾವಾಗೂ ಮೇಲ್ಗಡೆನೇ ಗ್ರೋ ಆಗಂಗೆ ನೋಡ್ಕೊರಿ. ಇದು ನಾನು ಫಸ್ಟ್ ಟೈಮ್ ಮನಿ ಪ್ಲ್ಯಾಂಟ್ ಬೆಳೆಯೋರು, ಅಥವಾ ನಮ್ಮ ಮನೇಲಿ ಮನಿ ಪ್ಲ್ಯಾಂಟೇ ಇಲ್ಲ, ಮುಂಚೆ ಎಲ್ಲ ಬೆಳೆದಿದ್ದೆ, ಇದು ಹಿಂಗಾಯಿತು ಹಂಗಾಯಿತು ಅಂತ ಏನಾದರೂ ಸಮಸ್ಯೆಗಳಿದ್ದರೆ ಇದನ್ನು ನೀವು ಒಂದ್ಸತಿ ಫಾಲೋ ಮಾಡಿ ನೋಡಿರಿ. ಅದನ್ನು ನೀವು ಯಾವಾಗೂ ಹಿಂಗೆ ಮೇಲ್ ಸೈಡೇ ಬೆಳಿಬೇಕು. ಅಂದರೆ ದಾರವನ್ನು ಕಟ್ಟಿ ಅದಕ್ಕೆ ಮೇಲೆ ಸುತ್ತಿ ಬೆಳೆಸ್ರಿ. ಇನ್ನೊಂದು ಇಲ್ಲ, ನಮ್ಮ ಮೇಲೆ ಸುತ್ತಿ ಬೆಳೆಸೋಕ್ಕಾಗಲ್ಲ, ಈ ಥರ ನಮಗೇನು ಸಪೋರ್ಟ್ ಇಲ್ಲ ಅನ್ನಂಗಿದ್ರೆ ಅವು ಮಾಸ್ಟಿಕ್ಸ್ ಅಂತ ಬರ್ತವೆ, ಇಲ್ಲಾಂದರೆ ಪೈಪು, ಕಟ್ಟಿಗೆನೋ ಯಾವುದೋ ಒಂದು ಅದರಲ್ಲಿ ನೆಟ್ಟು ಆ ಪಾಟಲ್ಲಿ ನಟ್ಟು ಅದಕ್ಕೆ ನೀವು ಸುತ್ತುತ್ತಾ ಬರ್ರಿ. ಅಂದರೆ ಈ ಅಪ್ವರ್ಡ್ ಗ್ರೋ ಇರಬೇಕು. ಅದ್ರದ್ದು ಮೇಲೆ ಅದೆಷ್ಟು ಮೇಲೆ ಬರ್ತಾ ಹೋಗುತ್ತಾ ನಮ್ಗೆ ಆ ರೀತಿ ಅಭಿವೃದ್ಧಿಯನ್ನು ಕಾಣ್ತದೆ ಅನ್ನೋ ಒಂದು ಸಂಕೇತವನ್ನು ತೋರಿಸ್ತದೆ ಇದು. ಸೊ ಮನಿ ಪ್ಲ್ಯಾಂಟ್ ನಿಜವಾಗೂ ದುಡ್ಡು ಕೊಡ್ತದ? ಮನಿ ಪ್ಲ್ಯಾಂಟ್ ಗಿಡದಲ್ಲಿ ಮನಿ ಆಗ್ತಾವ? ಇಲ್ಲ. ನಾವು ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಬರಬೇಕು, ನಾವು ಶ್ರಮ ಪಡಬೇಕು. ಅದು ನಮಗೆ ನೀನು ಮಾಡು ಒಳ್ಳೇದಾಗುತ್ತಾ ಅನ್ನೋ ಒಂದು ಸೂಚನೆಯನ್ನು ಕೊಡ್ತಾ ಬರುತ್ತಾ ಅದು. ಸೊ ಇದು ಒಂದು ಒಳ್ಳೆಯ ಸಂಕೇತ. ಇನ್ನು ನೆಗೆಟಿವ್ ಎನರ್ಜಿ ದೂರ ಮಾಡುತ್ತಾ ಹಸಿರು ಅನ್ನೋದನ್ನೇ ಒಂದು ಒಳ್ಳೆಯ ಸಂಕೇತ. ಹಸಿರು ಅನ್ನೋದೇ ಒಳ್ಳೆಯ ಸಂಕೇತ. ನಾವು ಏನೇ ಪ್ರಾರಂಭ ಮಾಡಿದ್ರು, ಲಕ್ಷ್ಮಿಗೆ ಸೀರೆ ತಂದ್ರೂ, ದೇವ್ರಿಗೆ ದಾನ ಮಾಡಬೇಕಂದ್ರೂ ಹಸಿರು ಕಲರ್ಗೆ ಹೋಗ್ತೀವಲ್ಲ. ಸೊ ಅದೇ ರೀತಿ ನಾವು ಹಸಿರು ಒಳ್ಳೆಯ ಸಂಕೇತ. ಹಸಿರು ಇರಬೇಕು, ಗಿಡ ಇರಬೇಕು. ಅದರಲ್ಲೂ ಇಂಥ ಒಂದು ನಮ್ಮ ಮನೆಗೆ ಸಂಬಂಧಪಟ್ಟಿದ್ದು, ನಮ್ಮ ವಾಸ್ತುಗಳಿಗೆ ಸಂಬಂಧಪಟ್ಟ ಗಿಡಗಳನ್ನು ನೀವು ಆದಷ್ಟು ಗ್ರೋ ಮಾಡಿರಿ. ಇದರಿಂದ ನಿಮ್ಮ ಏಳಿಗೆ ಆಗುತ್ತಾ, ನಿಮ್ಮ ಮನೆ ವಾಸ್ತು ಚೆನ್ನಾಗಿರುತ್ತಾ, ನಿಮ್ಮ ಮನೆಯಲ್ಲಿ ಇರತಕ್ಕಂಥ ಕೆಟ್ಟ ಎನರ್ಜಿಯನ್ನು ಹೊರಗೋಗಿ ಒಳ್ಳೆಯ ಎನರ್ಜಿ, ಒಳ್ಳೆಯದನ್ನು ಆಕರ್ಷಣೆ ಮಾಡ್ತಾ. ಹಸಿರು ಯಾವಾಗೂ ಅಷ್ಟೇ ಒಳ್ಳೆಯದನ್ನೇ ಆಕರ್ಷಣೆ ಮಾಡುತ್ತಾ. ಸೊ ಈ ಎಲ್ಲ ಕಾರಣಗಳಿಂದ ನಾವು ಗಿಡಗಳನ್ನು ನೆಡಬೇಕು. ಆಮೇಲೆ ನೀವು ನೀರಲ್ಲಿ ಹಾಕಿಡ್ತೀರೋ, ಅಥವಾ ನಿಮ್ಮ ಮನೇಲಿ ಆಲ್ರೆಡಿ ಸಾಕಷ್ಟು ಮನಿ ಪ್ಲ್ಯಾಂಟ್ಸ್ ಇದೆ ಅಂತಂದರೆ ಅವನ್ನ ಮನೆ ಒಳಗಡೆ ಇಟ್ಕೊಳ್ಳೋದನ್ನ ರೂಢಿ ಮಾಡ್ಕೊಳ್ರಿ. ನೀರಲ್ಲಿ ಹಾಕಿ ಇಟ್ಕೊಳ್ಳೋದನ್ನ ಮಾಡಿರಿ. ಒಂದು ಡೈನಿಂಗ್ ಟೇಬಲ್ ಮೇಲೋ, ಇದು ಇನ್ನೊಂದು ಟೀ ಪೈ ಮೇಲೋ, ಅಥವಾ ಒಂದು ಯಾವುದೋ ಕಾರ್ನರಲ್ಲೋ ಜಾಗ ಇದ್ದರೆ ಅದನ್ನು ಅಲ್ಲಿ ಇಟ್ಕೊಂಡು ಬೆಳೆಸೋದನ್ನು ಮಾಡಿ. ಇನ್ನು ಮನಿ ಪ್ಲ್ಯಾಂಟ್ ಅಲ್ಲದೆ ನಿಮ್ಗೆ ಬೇರೆ ಯಾವುದಾದ್ರೂ ಗಿಡಗಳ ಮೇಲೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಮನೇಲಿ ಬೆಳೆಸೋಂಥ ಗಿಡಗಳ ಬಗ್ಗೆ ನಾನು ಲಿಸ್ಟ್ ಹೇಳ್ತೀನಿ. ನಿಮಗೆ ಒಂದಿಷ್ಟು ಗಿಡಗಳು ಹೇಳ್ತೀನಿ, ಭಾಳಷ್ಟು ಇದ್ದಾವೆ. ಆದರೆ ಈಸಿಲಿ ಸಿಗುವಂಥದ್ದು, ನಮ್ಮ ಪ್ರದೇಶದಲ್ಲಿ ಈಸಿಲಿ ಸಿಗುವಂಥದ್ದು ಯಾವ್ಯಾವ ಅಂದರೆ ಅರೇಕ ಪಾಮ್ ಅಂತ ಬರುತ್ತೆ. ಅರೇಕ ಪಾಮ್ ಗಿಡ ಅಂತ ಹೇಳಿ ಬರುತ್ತಾ, ಅದು ತೆಂಗಿನ ಗಿಡ ಥರನೇ ಇರುತ್ತಾ, ಬುಷಿಯಾಗಿ ಬೆಳೀತಾ, ಅದು ಹೆಚ್ಚು ಆಕ್ಸಿಜನ್ ಕೊಡುವಂಥದ್ದು. ಸೊ ಅದೊಂದು ಹಾಕ್ಕೊಳ್ಬೋದು. ಆಮೇಲೆ ಪೀಸ್ ಲಿಲಿ ಅಂತ ಬರುತ್ತಾ, ಆ್ಯಂಥೋರಿಯಂ ಗಿಡಗಳಂತ ಬರ್ತವೆ. ಇವೆಲ್ಲ ಮನೆಯಲ್ಲಿ ಬರುವಂಥದ್ದು. ಪೀಸ್ ಲಿಲಿ ಮತ್ತು ಆ್ಯಂಥೋರಿಯಮ್ ಒಂಥರ ಹೂಗಳು ಬರ್ತಾವೆ. ಸೊ ಅವು ನೋಡೋಕೆ ಆಕರ್ಷಣೀಯವಾಗಿರ್ತದೆ, ಅದನ್ನು ಕೂಡ ಹಾಕೋಬಹುದು. ಅದು ಜಾಸ್ತಿ ನಮಗೆ ಆಕ್ಸಿಜನನ್ನು ಕೊಡ್ತದೆ. ಇನ್ನು ಸ್ನೇಕ್ ಪ್ಲ್ಯಾಂಟ್ ಅಂತ ಬರುತ್ತೆ. ಸ್ನೇಕ್ ಪ್ಲ್ಯಾಂಟಲ್ಲೂ ಅಷ್ಟೇ ಒಂದು ಹಳದಿ ಕಲರ್ ಲೈನ್ ಇರುತ್ತೆ ನೋಡ್ರಿ, ನೀವು ಅಬ್ಸರ್ವ್ ಮಾಡಿರಿ. ಸೊ ಅದು ಒಂದು ಒಳ್ಳೆಯದನ್ನೇ, ಅದೊಂದು ಗ್ರೋ ಮಾಡ್ಕೋಬೋದು ನೀವು. ಅದು ಕೂಡ ನೀರಲ್ಲಿ ಬೆಳೀತದೆ. ಹಾರ್ಡಿ ಪ್ಲ್ಯಾಂಟ್ ಇವೆಲ್ಲ ನೀವು ಆರಾಮಾಗಿ ಗ್ರೋ ಮಾಡ್ಕೋಬೋದು. ಸೊ ಇಂಥವೆಲ್ಲ ನೋಡಿಕೊಂಡು ನೀವು ಸ್ವಲ್ಪ ಕೇರ್ ಮಾಡ್ಕೊತಾ ಹೋಗಿ ನಿಮ್ಮ ಮನೆಯಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣ್ಬೋದು. ಮನಿ ಪ್ಲ್ಯಾಂಟ್ ನೀವು ತರಬೇಕು ಅನ್ನಂಗಿದ್ರೆ ಎಲ್ಲ ಮಾಹಿತಿಗಳು ನಿಮ್ಗೆ ಹೆಲ್ಪ್ ಆಗ್ತಾವೆ ಅಂತ ತಿಳ್ಕೊತೀನಿ. ಇವೆಲ್ಲವನ್ನು ನೀವು ಫಾಲೋ ಮಾಡ್ಕೊಂಡು ನೀವು ತಂದಿದ್ದೆ ಆದರೆ ದಯವಿಟ್ಟು ಲಾಸ್ಟ್ ಇನ್ನೊಂದ್ಸತಿ ಹೇಳ್ತೀನಿ, ಯಾರ ಮನೆಯಿಂದ ಕಳು ಮಾಡ್ಕೊಂಡು ತರಕ್ಕೆ ಹೋಗಬೇಡ್ರಿ. ಕಳು ಮಾಡ್ಕೊಂಡು ಹೋಗ್ತಂದ್ರೆ ನಿಮಗೆ ನಿಜವಾಗೂ ಅಷ್ಟು ಅಭಿವೃದ್ಧಿ ಆಗಲ್ಲ. ನಾನು ನೋಡಿದ್ದೀನಿ. ಕಳು ಮಾಡ್ಕೊಂಡು ತರಕ್ಕೆ ಹೋಗಬೇಡ್ರಿ. ಕೇಳ್ರಿ, ಇಸ್ಕೋರಿ. ಅಥವಾ ನಂಗೆ ಮನಿ ಪ್ಲ್ಯಾಂಟ್ ಇಲ್ಲ, ನಿಮ್ಮ ಯಾರಾದ್ರೂ ಆತ್ಮೀಯರಿದ್ರೆ ನೀವು ಹೇಳ್ದಂಗೆ ಒಂದು ಮನಿ ಪ್ಲ್ಯಾಂಟ್ ಬೇಕಿತ್ತು ಕೊಡ್ತೀಯಾ ಅಂಥೇಳಿ ಅವರು ನಿಮ್ಗೆ ಗಿಫ್ಟ್ ಆಗೋದ್ರೂ ಕೊಡ್ಬೋದು.
ಅಥವಾ ನಿಮಗೆ ಅವ್ರ ಮನೇಲಿರೋಂಥ ಕಟಿಂಗ್ಸ್ ಆದರೂ ಕೊಡ್ಬೋದು ಅಷ್ಟೇ. ಈ ಥರನ ನೀವು ಮನಿ ಪ್ಲ್ಯಾಂಟ್ ಗ್ರೋ ಮಾಡಿ ನೋಡಿರಿ, ಗ್ಯಾರಂಟಿ ನಿಮಗೂ ಕೂಡ ಅಭಿವೃದ್ಧಿ ಆಗುತ್ತೆ. ಮನಿ ಪ್ಲ್ಯಾಂಟ್ ಇರೋದ್ರಿಂದ ಎಷ್ಟೆಲ್ಲ ಉಪಯೋಗಗಳಿದಾವೆ ಗೊತ್ತಾ, ಇನ್ನೂ ನಾನು ಕಡಿಮೆ ಹೇಳಿದ್ದೀನಿ, ಸಾಕಷ್ಟು ಉಪಯೋಗಗಳಿದ್ದಾವೆ. ಇವೆಲ್ಲವೂ ಕೂಡ ನೀವು ಫಾಲೋ ಮಾಡಿರಿ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ.